ಆ್ಯಂಡ್ ಆದರ್ಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಆಗಿರೋ ಮಿಸ್ಟರ್ ರಾವ್ ಸಾಬ್ ನಿವೃತ್ತಿ ಐಹೊಳೆ ಅವರು. ಅತಿ ಬಡ ಕುಟುಂಬದಿಂದ ಬಂದು ಇವತ್ತು 10 ಜನ ತಿರಿ ನೋಡೋ ಹಾಗೆ ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಒಂದು ವೇಳೆ ಫೀ ಇರಲಿಲ್ಲಪ್ಪ ಅಂದ್ರೂ ಅವರಿಗೆ ಅಡ್ಮಿಷನ್ ಮಾಡಿ ಶಿಕ್ಷಣ ಕಲಿಸುವಂಥ ಸಂಸ್ಥೆನೂ ನಡೆಸ್ತಾ ಇದ್ದಾರೆ. ಅನೇಕ ಜನ ವಿದ್ಯಾರ್ಥಿಗಳಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾರೆ. ಅವರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ಕೂಡ ಈ ಶಿಕ್ಷಣ ಸಂಸ್ಥೆ ಮುಖಾಂತರ ಅವರು ಒದಗಿಸ್ತಾ ಇದ್ದಾರೆ. ಇದು ಅವರ ಒಂದು ದೊಡ್ಡ ಗುಣ ಅಂತ ಹೇಳಬೇಕಾಗತ್ತೆ. ನಿಜವಾಗಲೂ ನಮ್ಮಲ್ಲಿ ಕಲಿಯುಗದಾಗ ಧರ್ಮರಾಜ್ಯ ಅಂದ್ರೂ ಅಡ್ಡೇ ಇಲ್ಲ. ನನಗೆ ಭಾಳ ಸಂತೋಷ ಅನಿಸ್ತತಿ. ಎಲ್ಲ 10 ಜನ ಎಲ್ಲ 3 ಜನ ಎಲ್ಲ ಎತ್ತು ಹಿಡ್ದಾರಿ, ನೀವೇ ಬರಬೇಕು ಅಂತ ಹೇಳ್ಸಿದ್ರಿ. ಬಡತನ ಕಲಿಸುವ ಪಾಠಗಳು ಮತ್ತು ಅಪ್ಪ ಅಮ್ಮ ಹೇಳ್ಕೊಟ್ಟ ಆದರ್ಶಗಳನ್ನು ಪಾಲಿಸಿದ್ರೆ ಯಶಸ್ವಿಯಾಗಿ ಗುರಿ ಮುಟ್ಟಬಹುದು ಅನ್ನೋದು ಸರ್ವಕಾಲಿಕವಾಗಿ ಸಾಬೀತಾಗಿದೆ. ಕಡು ಬಡತನದ ಕುಟುಂಬದಲ್ಲಿ ಬೆಳೆದ ಬೆಳಗಾವಿಯ ಛಲಗಾರ ಇಂದು ಉದ್ಯಮ ಕ್ಷೇತ್ರದ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ, ನಾವು ಹಾಸ್ಟೆಲ್ದಲ್ಲಿ ಕಲ್ತಿದ್ದೀವಿ. 7 ಮಂದಿ ನಾವು ಎಲ್ಲ ಸಿಸ್ಟರ್ಗಳು ಅಣ್ತಂಬರು, ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ಮತ್ತು ತಾಯಿ, ಒಂದು 3 ಅಂಕಣ ಮನೆಯಾಗ ಇರ್ತಿದ್ವಿ. ನಾವೆಲ್ಲ ಊಟ ಆಯ್ತಂದ್ರೆ ಮನ್ಕೊಳಕ್ಕೆ ಶಾಲೆಗೆ ಹೋಗ್ತಿದ್ದೆವು. ಅಂಥ ಒಂದು ಪ್ರಸಂಗ ಬಡ ವಿದ್ಯಾರ್ಥಿಗಳಿಗೆ ಯಾರಿಗೆ ಬರಬಾರ್ದು. ಇವರ ಹೆಸರು ರಾವಸಾಬಾ ಎನ್ ಐಹೊಳೆ. ಇವತ್ತು ಬೆಳಗಾವಿಯ ಅಥಣಿಯಲ್ಲಿ ದೊಡ್ಡ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಕೇವಲ ಉದ್ಯಮಿ ಮಾತ್ರವಲ್ಲ, ಸಮಾಜ ಸೇವಕ ಕೂಡ. ರಾವಸಬಾ ಐಹೊಳೆಯವರು ಬಾಲ್ಯದಲ್ಲಿ ಕಂಡು ಉಂಡ ನೋವೇ ಇಂದು ಅವರ ಸಕ್ಸಸ್ಗೆ ಮೂಲ ಬೇರು. ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಇವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಟೈಲರಿಂಗ್ ಕೆಲಸ ಆರಂಭಿಸ್ತಾರೆ. ಮನೆಗೆ ಆಧಾರವಾಗಬೇಕು ಅನ್ನೋ ಅನಿವಾರ್ಯತೆಗಾಗಿ ಕೆಲಸಕ್ಕೆ ಸೇರಿದ ಇವರು ಪರಿಶ್ರಮದಿಂದ ಮುಂದೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗ್ತಾರೆ. ದುಡುತ್ತಿನವರಿಗೆ ಕಟ್ಟ ಕಡೆಯ ವ್ಯಕ್ತಿ ಯಾರದಾರಪ್ಪ ಅವ್ರಿಗೆ ಸಕಟ್ ನಾವು ಪ್ಲಾಟ್ ಕೊಟ್ಟಿವಿ. ಅವ್ರು 50,000 ರೂಪಾಯಿ ಕೊಟ್ಟಾಗೂ ನಾವು ಅವ್ರಿಗೆ 2 ಲಕ್ಷ ರೂಪಾಯಿ ಲೋನ್ ಮಾಡಿಕೊಟ್ಟು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಲಾಭ ಗಳಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಆದರೆ ಇವರು ಬಡವರಿಗೆ ಕೈಗೆಟುಕುವ ಲೇಔಟ್ ನಿರ್ಮಿಸಿ ಹೆಸರು ಮಾಡಿದ್ರು. ಬಡವರಿಂದ ಶ್ರೀಮಂತ ವರ್ಗದವರಿಗೂ ಬೇಕಾದ ಲೇಔಟ್ ನಿರ್ಮಿಸಿ ಯಶಸ್ವಿ ಉದ್ಯಮಿಯಾದ್ರು. ಇಲ್ಲಿಯವರೆಗೂ 40ಕ್ಕೂ ಹೆಚ್ಚು ಲೇಔಟ್ ನಿರ್ಮಿಸಿ ಸಾವಿರಾರು ನಿವೇಶನಗಳನ್ನು ಹಂಚಿದ್ದಾರೆ. ವಿಶೇಷ ಅಂದ್ರೆ ಬಡವರಿಗೆ ಮಾತ್ರವೇ 14 ವರ್ಷಗಳಲ್ಲಿ 2,000 ನಿವೇಶನ ನೀಡಿದ್ದಾರೆ. ಇಂದು ಅವರೆಲ್ಲರೂ ಸೂರು ಕಟ್ಟಿಕೊಂಡಿದ್ದಾರೆ. ಅಥಣಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತಿ ಸುಲಭ ರೀತಿಯಲ್ಲಿ ಲೋನ್ಗಳನ್ನು ಮಾಡಿ 14 ವರ್ಷಗಳಲ್ಲಿ ಸುಮಾರು 2,000ದಷ್ಟು ಪ್ಲಾಟ್ಗಳನ್ನು ಕಡುಬಡವರಿಗೆ ಕಡಿಮೆ ಬೆಲೆಯಲ್ಲಿ ಕೊಟ್ಟಿವಿ. ರಿಯಲ್ ಎಸ್ಟೇಟ್ ಉದ್ಯಮ ಮಾತ್ರವಲ್ಲದೆ ಬಡ ಕುಟುಂಬದ ಮಕ್ಕಳಿಗಾಗಿ ಆದರ್ಶ ಶಿಕ್ಷಣ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ. ಇಂದು ಆದರ್ಶ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಡ ಕುಟುಂಬದ ಆಶಾಕಿರಣವಾಗಿದೆ. ಜೊತೆಗೆ ಭೂಮಿ RNA ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸ್ಥಾಪಿಸುವ ಮೂಲಕ ಸಹಕಾರ ಕ್ಷೇತ್ರದಲ್ಲೂ ಮಿಂಚಿದ್ದಾರೆ. ಉದ್ಯಮಿ ರಾಜಕಾರಣಿಯಾಗಿರುವ ರಾವಸಾಬಾ ಎನ್ ಐಹೊಳೆ ಅವರು ಜನನಾಯಕನಾಗಿ ಹೊರಹೊಮ್ಮಿ ಜನರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಪಡೆದಿದ್ದಾರೆ. ಉದ್ಯಮ ಕ್ಷೇತ್ರದಲ್ಲಿ 0 ಟು ಹೀರೋ ಆಗಿರುವ ರಾವಸಾಬಾ ಐಹೊಳೆ ಅವರು ಈ ವರ್ಷದ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕದಲ್ಲಿ ನ್ಯೂಸ್ ಫಸ್ಟ್ ವತಿಯಿಂದ ಏನು ಸಾಧಕರಿಗೆ ನೀವು ಈ ಸನ್ಮಾನವನ್ನು, ಈ ಪ್ರಶಸ್ತಿಯನ್ನು ಕೊಟ್ಟಿದ್ರಿ. ಈ ಒಂದು ನ್ಯೂಸ್ ಫಸ್ಟ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ನಮ್ಮಂತನ್ನು ಗುರುತಿಸಿ ಯಾರೂ ಇಂಥ ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟಿದ್ದಿಲ್ಲ. ಇವತ್ತು ನೀವು ಕೊಟ್ಟಿದ್ರಿ, ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೀನಿ. ನಿಮಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶ ಕೊಡಬೇಕು, ನಾವು ಬೆಳಿಬೇಕು ಅನ್ನುವಂಥ ಹುಮ್ಮಸ ಈ ಒಂದು ಪ್ರಶಸ್ತಿಯಿಂದ ನಮಗೆ ಬಂದದ್ದು.